ಇದು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ. ರಾಯರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಮತ್ತು ಗೋಪಿಕಾಂಬ ಎಂಬ ದಂಪತಿಗಳಿಗೆ ಜನಿಸಿದರು. ಅವರು ಧಾರ್ಮಿಕ ದಂಪತಿಗಳ 3 ಮಕ್ಕಳಲ್ಲಿ ಒಬ್ಬರಾಗಿದ್ದರು. ಆಗ ವೆಂಕಟನಾಥ ಎಂದು ಕರೆಯಲ್ಪಡುತ್ತಿದ್ದ ರಾಘವೇಂದ್ರ ಸ್ವಾಮಿಗಳು ಚಿಕ್ಕವರಾಗಿದ್ದಾಗಲೇ ಅವರ ತಂದೆ ತೀರಿಕೊಂಡರು. ನಂತರ ವೆಂಕಟನಾಥರು ಮಧುರೈಯಲ್ಲಿ ತನ್ನ ಸೋದರ ಮಾವರ ಆಶ್ರಯದಲ್ಲಿ ಬೆಳೆದರು. ನಂತರ ಅವರು ಸರಸ್ವತಿಯನ್ನು ವಿವಾಹವಾದರು ಹಾಗೂ ಲಕ್ಷ್ಮೀನಾರಾಯಣ ಎಂಬ ಮಗರೂ ಇದ್ದರು. ಮೂವರು ವಿಜಯೇಂದ್ರ ತೀರ್ಥರನ್ನು ಭೇಟಿಯಾಗಲು ಕುಂಭಕೋಣಂಗೆ ಬಂದಾಗ ದಾರ್ಶನಿಕರು ತಕ್ಷಣವೇ ವೆಂಕಟನಾಥರನ್ನು ತಮ್ಮ ಗುರು ವ್ಯಾಸತೀರ್ಥ ಎಂದು ಗುರುತಿಸಿದರು. ನಂತರ ವಿಜಯೇಂದ್ರ ತೀರ್ಥರು ತಮ್ಮ ಶಿಷ್ಯರಾದ ಸುಧೀಂದ್ರ ತೀರ್ಥರನ್ನು ತಮ್ಮ ನಂತರ ವೆಂಕಟನಾಥರ ಕುಂಭಕೋಣಂನಲ್ಲಿರುವ ಶ್ರೀಮಠದ ಮುಖ್ಯಸ್ಥರ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಂದು ಖಚಿತಪಡಿಸಿಕೊಳ್ಳಲು ಕೇಳಿಕೊಂಡರು. ಸುಧೀಂದ್ರ ತೀರ್ಥರನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದ ನಂತರ ವಿಜಯೇಂದ್ರ ತೀರ್ಥರು ಕುಂಭಕೋಣಂನಲ್ಲಿ ವೃಂದಾವನವನ್ನು ಪ್ರವೇಶಿಸಿದರು. ನಂತರ ಸುಧೀಂದ್ರ ತೀರ್ಥರು ತಮಿಳುನಾಡಿನ ತಂಜಾವೂರಿನಲ್ಲಿ ವೆಂಕಟನಾಥರಿಗೆ ದೀಕ್ಷೆ ನೀಡಿ ಅವರನ್ನು ರಾಘವೇಂದ್ರ ಸ್ವಾಮಿ ಎಂದು ಕರೆದರು. ಸುಧೀಂದ್ರ ತೀರ್ಥರು ನಂತರ ಕರ್ನಾಟಕದ ಹಂಪಿಯಲ್ಲಿರುವ ನವವೃಂದಾವನದಲ್ಲಿ ಪ್ರವೇಶಿಸಿದರು. ನಂತರ ರಾಘವೇಂದ್ರ ಸ್ವಾಮಿಗಳು ಹಲವಾರು ವರ್ಷಗಳ ಕಾಲ ಶ್ರೀಮಠವನ್ನು ಮುನ್ನಡೆಸಿದರು. ನಂತರ ಅವರು 1658ರಲ್ಲಿ ಕುಂಭಕೋಣಂನನ್ನು ತೊರೆದು ಮಂಚಾಲೆ ಅಥವಾ ಮಂತ್ರಾಲಯಕ್ಕೆ ತೆರಳಿದರು. ಅವರು ಮಂತ್ರಾಲಯ ಬಳಿಯ ಬಚಲೆಯಲ್ಲಿ ಅಪ್ಪಣಾಚಾರ್ಯರ ಮನೆಯಲ್ಲಿ 13 ವರ್ಷಗಳ ಕಾಲ ಇದ್ದರು. ಈ ಸಮಯದಲ್ಲಿ ಅದೋನಿಯ ರಾಜ್ಯಪಾಲ ಸಿದ್ದಿ ಮಸೂದ್ ಹಾಗೂ ಅವರ ದಿವಾನ ರಾಘವೇಂದ್ರ ಸ್ವಾಮಿಗಳ ಕಟ್ಟ ಶಿಷ್ಯ ವೆಂಕಣ್ಣ ಮಂಚಾಲೆ ಗ್ರಾಮದಲ್ಲಿ ವೃಂದಾವನ ನಿರ್ಮಾಣವನ್ನು ಮೇಲ್ವಿಚಾರಣೆಯನ್ನು ಮಾಡಿದರು. ರಾಯರ ಸಹ ಕಾಲಕಾಲಕ್ಕೆ ಸ್ಥಳಕ್ಕೆ ಬರುತ್ತಿದ್ದರು. ಅವರು ಒಂದು ಭೇಟಿಯ ಸಮಯದಲ್ಲಿ ದಿವಾನ್ ವೆಂಕಣ್ಣ ಹಾಗೂ ಸಿದ್ದಿ ಮಸೂದ್ ಸುಂದರವಾದ ಬೃಂದಾವನವನ್ನು ನಿರ್ಮಿಸುವುದನ್ನು ಖಚಿತಪಡಿಸಿಕೊಂಡಿರುವುದನ್ನು ಅವರು ಕಂಡುಕೊಂಡರು. ರಾಯರು ತಮ್ಮ ಉತ್ತರಾಧಿಕಾರಿಗಾಗಿ ಬೃಂದಾವನವನ್ನು ಪಕ್ಕಕ್ಕೆ ಇಡಲು ಆದೇಶಿಸಿದರು. ಈ ವೃಂದಾವನವು ಮಂತ್ರಾಲಯದಲ್ಲಿರುವ ರಾಯರ ವೃಂದಾವನದ ಬಳಿಯೇ ಇದೆ ಮತ್ತು ಅದು ರಾಘವೇಂದ್ರ ಸ್ವಾಮಿಗಳ ವಂಶಸ್ಥ ವದೀಂದ್ರ ತೀರ್ಥ ಅವರದು. ರಾಯರಿಗೆ ಸಂಬಂಧಿಸಿದಂತೆ ಅವರು ಮಂತ್ರಾಲಯದ ಬಳಿ ಮಾಧವಂ ಗ್ರಾಮದಲ್ಲಿ ಒಂದು ನಿರ್ದಿಷ್ಟ ಸ್ಥಳವನ್ನು ತೋರಿಸಿದರು ಮತ್ತು ಒಂದು ನಿರ್ದಿಷ್ಟ ಕಲ್ಲನ್ನು ತೋರಿಸಿದರು. ಈ ಕಲ್ಲಿನಿಂದ ಬೃಂದಾವನವನ್ನು ನಿರ್ಮಿಸಿ ಎಂದು ಸಿದ್ದಿ ಮಸೂದ್ ಹಾಗೂ ದಿವಾನ್ ವೆಂಕಣ್ಣ ಅವರಿಗೆ ಹೇಳಿದರು. ರಾಯರು ಈ ಕಲ್ಲನ್ನು ಏಕೆ ಆರಿಸಿಕೊಂಡರು ಎಂದು ತಿಳಿಯಲು ಅವರು ಹುಡುಕಿದಾಗ ರಾಮ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ಈ ನಿರ್ದಿಷ್ಟ ಕಲ್ಲಿನ ಮೇಲೆ ವಿಶ್ರಾಂತಿ ಪಡೆದರು ಎಂದು ಹೇಳಿದರು. ಇದಲ್ಲದೆ ಅವರು ವೃಂದಾವನಕ್ಕೆ ಪ್ರವೇಶಿಸಲು ಆಯ್ಕೆ ಮಾಡಿಕೊಂಡ ಸ್ಥಳವು ಪ್ರಹ್ಲಾದನಾಗಿ ಯಜ್ಞವನ್ನು ಮಾಡಿದ ಸ್ಥಳವಾಗಿತ್ತು. ಅವರು ಈ ಸ್ಥಳದಲ್ಲಿ ಚಿತಾಭಸ್ಮವನ್ನು ತೋರಿಸಿದರು. ಅದಕ್ಕಾಗಿಯೇ ಅವರು ಆ ಸ್ಥಳದಲ್ಲಿ ವೃಂದಾವನವನ್ನು ಬಯಸುತ್ತೇನೆ ಎಂದು ಹೇಳಿದರು. 1671ರಲ್ಲಿ ರಾಯರು ಬೃಂದಾವನವನ್ನು ಪ್ರವೇಶಿಸಿದರು. ವಾದಿರಾಜ ತೀರ್ಥ ನಂತರ ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದವರು ಎರಡನೆಯವರು ರಾಯರು.